ಮಾಮ್, ಇವ್ರನ್ನ ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದ್ರಿ? ಸರ್ ಪ್ಲೀಸ್, ಅವತ್ತು ನನಗೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ. ಕತ್ತಿಡ್ದು ಗೇಟಿಂದ ಆಚೆ ತಳ್ಬಿಟ್ರಿ. ನಿಮಗೆ ಮಾತಾಡೋ ಯಾವ ರೈಟ್ಸು ಇಲ್ಲ ಬಾಲರಾಜ್. ನೀವು ದೊಡ್ಡ ತಪ್ಪು ಮಾಡಿದ್ದೀರಾ. ಸರ್, ನಾನು ಯಾವ ತಪ್ಪು ಮಾಡೇ ಇಲ್ಲ ಸರ್. ಬಾಲರಾಜ್, ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಬೈರೆ ಯಾಕೆ ನಿಮ್ಮ ಹೆಸರು ತಗೊಂಡ? ಸರ್ ಮೇಡಮ್, ಎಲ್ಲರೂ ಇದನ್ನೇ ಕೇಳ್ತಿದ್ದಾರೆ ಮೇಡಮ್, ಆದರೆ ನಾನು ಹೇಳೋದನ್ನು ಯಾರು ಕೇಳ್ತಾನೆ ಇಲ್ಲ. ಆ ಪಾಪಿ ಆ ಭೈರನ್ ನನ್ನ ಹೆಸರು ಯಾಕೆ ಹೇಳ್ದ ಅಂತ ಅರ್ಥನೇ ಆಗ್ತಿಲ್ಲ ಮೇಡಮ್. ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಕೆಲಸ ಕಳ್ಕೊಳ್ಳೋಂಗಾಗೋಯ್ತು. ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ ಮೇಡಮ್, ನಾನು ಹೇಗೆ ಬಡವಾಗಿದ್ದೀನಿ. ಪುಷ್ಪಕ್, ಬಾಲರಾಜ್ ಮಾಡಿರೋ ತಪ್ಪು ಇನ್ನೂ ಪ್ರೂವ್ ಆಗಿಲ್ಲ. ಅದಕ್ಕೆ ಮುಂಚೆ ನೀನು ಅವ್ರನ್ನ ಕೆಲಸದಿಂದ ತೆಗೆದ್ರೆ ಅದೊಂಚೂರು ಸರಿ ಕಾಣ್ತಿಲ್ಲ. ಮಾಮ್, ಇವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸ್ಲಿ. ಆಮೇಲೆ ನೀವು ಹೇಳ್ತಿರೋ ಹಾಗೆ ಇವ್ರ ಕಂಪ್ನಿಗೆ ಬಂದು ಜಾಯ್ನ್ ಆಗಲಿ. ಸರ್ ಪ್ಲೀಸ್, ಹಾಗೆಲ್ಲ ಹೇಳಬೇಡಿ ಸರ್. ಅಲ್ಲಿವರೆಗೂ ಕೆಲಸ ಇಲ್ಲದೆ ನಾನು ಹೇಗಿರಲಿ ಸರ್? ಇಷ್ಟು ವರ್ಷ ರಾಜೇಂದ್ರ ಸರ್ ನಂಬ್ಕೊಂಡೆ ಈ ಕಂಪ್ನಿಲಿ ಇದ್ಬಿಟ್ಟಿದ್ದೀನಿ ಸರ್. ನಿಮ್ಮ ಕಂಪ್ನಿ ಬಿಟ್ಟು ಬೇರೆ ಎಲ್ಲಿ ಕೆಲಸ ಮಾಡೋಕ್ಕೂ ನನಗಿಷ್ಟ ಇಲ್ಲ ಸರ್. ಅಷ್ಟೇ ಅಲ್ಲ ಸರ್, ನನ್ನ ಮೇಲೆ ಅಪವಾದ ಹೊರಿಸಿ ಕೆಲಸದಿಂದ ಆಚೆ ತೆಗ್ದಿದ್ದೀರಾ ಸರ್. ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ಪುಷ್ಪಕ್, ಪಾಪ ಅಲ್ವಾ, ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸು. ನರ್ತನ, ವಿಲ್ ಯು ಜಸ್ಟ್ ಶಟ್ ಅಪ್? ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಪುಷ್ಪಕ್, ನೀನ್ ಹೀಗೆ ಎಲ್ರ ಬಾಯಿನೂ ಮುಚ್ಚಿದ್ರೆ ಹೇಗೆ? ಪುಷ್ಪಕ್, ಪ್ಲೀಸ್ ಡೋಂಟ್ ಮೈಂಡ್. ಅವ್ರ ತಪ್ಪನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಾನೇ ಕೇಳ್ತಿರೋದು, ಅದನ್ನ ಕೊಡ್ಬೋದಲ್ವಾ? ಇವ್ರಿಗೆ ಟೈಮ್ ತಾನೇ ಬೇಕು. ಇವ್ರಿಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಕೊಡಕ್ಕೆ ನಾನು ರೆಡಿ. ಇದರಲ್ಲಿ ಇವ್ರು ತಪ್ಪಿಲ್ಲ ಅಂತ ಪ್ರೂವ್ ಮಾಡಿ ತೋರಿಸ್ಲಿ, ಆಮೇಲೆ ಇವ್ರು ಮೋಸ್ಟ್ ವೆಲ್ಕಮ್. ಸರ್, ನನ್ನ ಹೆಂಡತಿ ನನ್ನ ಮನೆ ಒಳಗೆ ಸೇರಿಸ್ತಾ ಇಲ್ಲ ಸರ್. ಒಂದೊಂದು ದಿನನೂ ನನಗೆ ಮನೇಲಿರೋದಕ್ಕೆ ಹೋರಾಟ ಆಗೋಗ್ಬಿಟ್ಟಿದೆ ಸರ್. ನನ್ನನ್ನು ನಾನು ಮ್ಯಾನೇಜ್ ಮಾಡಲಾ ಅಥವಾ ನನ್ನ ಮೇಲೆ ಯಾವ ತಪ್ಪು ಇಲ್ಲ ಅಂತ ಪ್ರೂವ್ ಮಾಡಲಾ ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್. ನಾನು ಏನು ಮಾಡಲಿ, ನೀವೇ ಹೇಳಿ ಸರ್. ಪುಷ್ಪಕ್, ನೀನ್ ವಾಪಸ್ ಬಾಲರಾಜ್ನ ಕೆಲ್ಸಕ್ಕೆ ಸೇರಿಸ್ಕೊ. ಅವ್ರು ತಪ್ಪು ಮಾಡಿಲ್ಲ ಅಂತ ಅವ್ರು ಪ್ರೂವ್ ಮಾಡ್ಕೊಳ್ತಾರೆ. ಮಾಡ್ಲಿಲ್ಲ ಅಂದ್ರೆ? ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಏಯ್, ನನ್ನ ಹತ್ರನೂ ಬರಬೇಡಿ. ನನ್ನ ಹತ್ರ ಬರೋ ಯೋಗ್ಯತೆನೂ ನಿಮ್ಗಿಲ್ಲ. ನೀವು ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಹೀಗೆ ಇರ್ತೀನಿ ಸರ್. ಸರ್, ನೀವು ನನ್ನ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೋತೀನಿ ಅನ್ನೋವರೆಗೂ ನಾನು ಹೀಗೆ ಇರ್ತೀನಿ ಸರ್. ಸರ್, ನಂದು ಯಾವುದು ತಪ್ಪಿಲ್ಲ ಸರ್, ದಯವಿಟ್ಟು ನನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಸರ್. ಸರ್, ನನ್ನ ಹೆಂಡತಿ ನನ್ನ ಮನೆ ಒಳಗೆ ಸೇರಿಸ್ತಾ ಇಲ್ಲ, ನನಗೆ ಮರ್ಯಾದೆ ಕೊಡ್ತಾ ಇಲ್ಲ. ಸ್ವಂತ ಮನೇಲಿ ತಬ್ಲಿ ಥರ ಬದುಕ್ತಾ ಇದ್ದೀನಿ ಸರ್. ನನ್ನ ಮಾನ ಮರ್ಯಾದೆ ಇಲ್ಲ ನಿಮ್ಮ ಕೈಲಿದೆ ಸರ್. ಸರ್, ನಿಮ್ಮ ಕಾಲ ಹತ್ರ ಇದೆ ಅನ್ಕೊಳ್ಳಿ ಸರ್. ಸ್ಟಾಫ್ ಹತ್ರ ಎಷ್ಟು ರೂಡಾಗಿ ಬಿಹೇವ್ ಮಾಡ್ತಿದ್ರಿ, ಅವ್ರನ್ನೆಲ್ಲ ಹೇಗೆ ಟ್ರೀಟ್ ಮಾಡ್ತಿದ್ರಿ ಅಂತ ಗೊತ್ತಾ? ಈಗೇನು ನಿಮಗೆ ಟೈಮ್ ತಾನೇ ಬೇಕು. ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕೊಡ್ತೀನಿ. ನೀವು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಪ್ರೂವ್ ಮಾಡಿ ತೋರಿಸಿ. ಗೆಟ್ ಔಟ್. ಸರ್, ಅದು ಹಾಗಲ್ಲ ಸರ್. ಆಫೀಸಲ್ಲಿ ಸ್ಟ್ರಿಕ್ಟ್ ಆಗಿರೋದು ನನ್ನ ಶಿಸ್ತು ಸರ್. ರಾಜೇಂದ್ರ ಸರ್ ಎಷ್ಟೆಲ್ಲ ಕಷ್ಟಪಟ್ಟು ಈ ಕಂಪ್ನಿ ಶುರು ಮಾಡಿದ್ದಾರೆ. ಅವ್ರನ್ನ ಅಮರ್ಸೋದಕ್ಕೆ, ಅವ್ರನ್ನ ಮುಳುಗ್ಸೋದಕ್ಕೆ ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಅವ್ರ ಜೊತೆ ಇದು ನೋಡಿದ್ದೀನಿ ಸರ್. ಆ ಥರ ಯಾರು ಅವ್ರನ್ನ ಯಾಮರ್ಸ್ಬಾರ್ದು ಅನ್ನೋದಕ್ಕೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೆ. ಆ ಥರ ರೂಡಾಗಿ ಬಿಹೇವ್ ಮಾಡ್ತಿದ್ದೆ ಅಷ್ಟೇ ಸರ್. ನನ್ನ ನಂಬಿ ಸರ್. ಸರ್, ನೀವು ನನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ದೆ ಬೇರೆ ದಾರಿನೇ ಇಲ್ಲ ಸರ್.